ಇದು ನನ್ನ ಕ್ಯಾಟರ್ಪಿಲ್ಲರ್ ಸಿಟ್ರಸ್ನ ಫೈನಲ್ ಅಪ್ಡೇಟ್ ವಿಡಿಯೋ. ನನಗೆ ಈ ಕ್ಯಾಟರ್ಪಿಲ್ಲರ್ ನನ್ನ ಕಿತ್ಲೆ ಹಣ್ಣಿನ ಗಿಡದಲ್ಲಿ ಸಿಕ್ಕಿದಾಗ ನಾನು ಇದರ ವಿಡಿಯೋ ಹಾಕಿದ್ದೆ. ಅದನ್ನು ನೋಡಿ ತುಂಬ ಜನರು ನನ್ನ ಪೇಜ್ನ ಫಾಲೋ ಮಾಡಿದರು. ಸೊ ಐ ಫೀಲ್ ಐ ಹ್ಯಾವ್ ಟು ಗಿವ್ ಕ್ಲೋಷರ್ ಟು ದೋಸ್ ಹೂ ಫಾಲೋಡ್ ಮೀ ಟು ಸಿ ಸಿಟ್ರಸ್ ಟರ್ನ್ ಇನ್ ಟು ಅ ಬ್ಯೂಟಿಫುಲ್ ಬಟರ್ಫ್ಲೈ. ಆ್ಯಂಡ್ ಐ ಆಮ್ ಸೋ ಸಾರಿ ಟು ಸೇ ದಿಸ್ ಇಸ್ ನಾಟ್ ದ ಹ್ಯಾಪಿ ಎಂಡಿಂಗ್. ಯಾಕೆ ಅಂದರೆ ಇವತ್ತಿಗೆ ಈ ಕ್ಯಾಟರ್ಪಿಲ್ಲರ್ ಗೂಡು ಕಟ್ಟಿ ಸುಮಾರು 41 ದಿನಗಳಾದವು. ಆದರೆ ಇದು ಇನ್ನೂ ಚಿಟ್ಟೆಯಾಗಿ ಹೊರಗಡೆ ಬರಲೇ ಇಲ್ಲ. ನಾರ್ಮಲ್ ಆಗಿ ಈ ಸ್ವ್ಯಾಲೋಟೇಲ್ ಬಟರ್ಫ್ಲೈಸ್ ಒಂದು 15-20 ದಿನಗಳೊಳಗಡೆ ಚಿಟ್ಟೆಯಾಗಿ ಹೊರಗಡೆ ಬರುತ್ತೆ. ಆದರೆ ಇಷ್ಟು ದಿನಗಳಾದರೂ ಇದು ಹೊರಗಡೆ ಬರದೇ ಇರೋ ಕಾರಣಕ್ಕೆ ನನಗೆ ಇದು ಇನ್ನೂ ಬದುಕಿದೆ ಅಂತ ನಂಬಿಕೆ ಇಲ್ಲ. ಆದರೆ ಇದು ಗೂಡಲ್ಲೇ ಸತ್ತು ಹೋಗಿದೆ ಅನ್ನೋದಕ್ಕೂ ಕೂಡ ಯಾವುದೇ ತರಹದ ಸೈನ್ಸ್ ಗೊತ್ತಾಗ್ತಾ ಇಲ್ಲ. ಇದರಿಂದ ಯಾವುದೇ ತರಹದ ಕೆಟ್ಟ ವಾಸನೆನೋ ಅಥವಾ ಯಾವುದಾದ್ರೂ ಬ್ಲ್ಯಾಕ್ ಲಿಕ್ವಿಡ್ ಥರ ಲೀಕ್ ಆಗ್ತಾ ಇರೋದು ಅಥವಾ ಯಾವ ಸೈನ್ಸು ಗೊತ್ತಾಗ್ತಾ ಇಲ್ಲ. ಸೊ ಅದರಿಂದ ಇಟ್ ಇಸ್ ಡಿಫಿಕಲ್ಟ್ ಟು ಸೇ ಇಫ್ ಇಟ್ ಇಸ್ ನಾಟ್ ಅ ಲೈಫ್. ಅದಕ್ಕೆ ಇದನ್ನು ಇನ್ನೂ ಸ್ವಲ್ಪ ಕಾಲ ಹೀಗೆ ಇಟ್ಟು ಅಬ್ಸರ್ವ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆದರೆ ಇಫ್ ಯು ಡೋಂಟ್ ಸಿ ಎನಿ ಅಪ್ಡೇಟ್ಸ್ ಆನ್ ಸಿಟ್ರಸ್, ದಟ್ ಮೀನ್ಸ್ ದೆರ್ ಇಸ್ ನೋ ಅಪ್ಡೇಟ್. ಸಾರಿ ಗೈಸ್. ಬಟ್ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಐಡಿಯಾ ಇದ್ದರೆ ಲೆಟ್ ಮೀ ನೋ ಇನ್ ದ ಕಾಮೆಂಟ್ಸ್.